ಶ್ರೀಕೃಷ್ಣನು ಭಾರತೀಯ ತತ್ವಚಿಂತನೆಯ ಶಾಶ್ವತ ಪ್ರತೀಕ. ಅವನು ಕೇವಲ ದೇವರು ಮಾತ್ರವಲ್ಲ, ಮಾನವನ ಜೀವನವನ್ನು ಸರಿಯಾದ ದಾರಿಗೆ ನಡೆಸುವ ಮಹಾಗುರು. ಮಹಾಭಾರತದ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ನೀಡಿದ ಉಪದೇಶಗಳು ಇಂದು ಕೂಡ ಮಾನವನ ಜೀವನಕ್ಕೆ ದೀಪಸ್ತಂಭದಂತೆ ಬೆಳಕು ನೀಡುತ್ತಿವೆ. ಶ್ರೀಕೃಷ್ಣನ ಮಾತುಗಳು ಧರ್ಮ, ಕರ್ಮ, ಭಕ್ತಿ, ಜ್ಞಾನ ಮತ್ತು ವೈರಾಗ್ಯಗಳ ಸಮನ್ವಯವಾಗಿವೆ. ನಿನ್ನ ಕರ್ತವ್ಯವನ್ನು ನಿಭಾಯಿಸು, ಫಲದ ಮೇಲೆ ಆಸೆ ಇಡಬೇಡ. ಇದು ಶ್ರೀಕೃಷ್ಣನ ಅತ್ಯಂತ ಪ್ರಸಿದ್ಧ ಉಪದೇಶಗಳಲ್ಲಿ ಒಂದು. ಮಾನವನು ತನ್ನ ಶ್ರಮದ ಫಲಕ್ಕಾಗಿ ಚಿಂತಿಸದೆ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಫಲಾಸಕ್ತಿಯೇ ದುಃಖಕ್ಕೆ ಕಾರಣವಾಗುತ್ತದೆ ಎಂಬ ಸತ್ಯವನ್ನು ಕೃಷ್ಣನು ಇಲ್ಲಿ ಸ್ಪಷ್ಟಪಡಿಸುತ್ತಾನೆ. ಆತ್ಮಕ್ಕೆ ಜನನವಿಲ್ಲ, ಮರಣವಿಲ್ಲ. ದೇಹ ನಾಶವಾದರೂ ಆತ್ಮ ಶಾಶ್ವತ ಎಂಬ ತತ್ವವನ್ನು ಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ. ಮರಣದ ಭಯವನ್ನು ತೊರೆದು ಆತ್ಮಜ್ಞಾನವನ್ನು ಅರಿತಾಗ ಜೀವನದ ಸಂಕಟಗಳು ಸಣ್ಣದಾಗಿ ಕಾಣುತ್ತವೆ. ಈ ಯುಕ್ತಿ ಮಾನವನಿಗೆ ಧೈರ್ಯ ಮತ್ತು ಸ್ಥೈರ್ಯವನ್ನು ನೀಡುತ್ತದೆ. ನಿನ್ನ ಮನಸ್ಸು ಚಂಚಲವಾದರೂ ಅಭ್ಯಾಸ ಮತ್ತು ವೈರಾಗ್ಯದಿಂದ ಅದನ್ನು ನಿಯಂತ್ರಿಸಬಹುದು. ಮನಸ್ಸಿನ ಅಶಾಂತಿ ಪ್ರತಿಯೊಬ್ಬರ ಜೀವನದಲ್ಲೂ ಸಹಜ, ಆದರೆ ಕೃಷ್ಣನು ಮನಸ್ಸನ್ನು ನಿಯಂತ್ರಿಸುವ ಮಾರ್ಗವನ್ನು ತೋರಿಸುತ್ತಾನೆ. ನಿರಂತರ ಅಭ್ಯಾಸ ಮತ್ತು ಆಸಕ್ತಿಗಳಿಂದ ದೂರ ಉಳಿಯುವ ವೈರಾಗ್ಯ ಇವೆರಡೂ ಜೀವನದಲ್ಲಿ ಸಮತೋಲನ ತರುತ್ತವೆ. ನನ್ನಲ್ಲಿ ಶರಣಾಗು, ನಿನ್ನ ಪಾಪಗಳನ್ನು ನಾನು ನಾಶ ಮಾಡುತ್ತೇನೆ. ಇದು ಭಕ್ತಿಯ ಶ್ರೇಷ್ಠತೆಯನ್ನು ಸೂಚಿಸುವ ಉಕ್ತಿ. ಸಂಪೂರ್ಣ ಶರಣಾಗತಿ ಮಾನವನ ಅಹಂಕಾರವನ್ನು ಕರಗಿಸುತ್ತದೆ. ದೇವರ ಮೇಲೆ ಪೂರ್ಣ ನಂಬಿಕೆ ಇಟ್ಟಾಗ ಜೀವನದ ಭಾರ ಕಡಿಮೆಯಾಗುತ್ತದೆ ಎಂದು ಕೃಷ್ಣನು ಹೇಳುತ್ತಾನೆ. ಸಮಭಾವನೆ ಹೊಂದಿರುವವನೇ ಯೋಗಿ. ಸುಖ, ದುಃಖ, ಲಾಭ, ನಷ್ಟ, ಜಯ, ಅಜಯಗಳಲ್ಲಿ ಸಮಭಾವನೆ ಹೊಂದುವುದು ಯೋಗ. ಜೀವನದಲ್ಲಿ ಏನೇ ಸಂಭವಿಸಿದರೂ ಮನಸ್ಸಿನ ಸಮತೋಲನ ಕಾಪಾಡಿಕೊಳ್ಳುವುದು ನಿಜವಾದ ಆತ್ಮಿಕ ಸಾಧನೆ ಎಂದು ಕೃಷ್ಣನು ಬೋಧಿಸುತ್ತಾನೆ. ನೀನು ಮಾಡುವ ಪ್ರತಿಯೊಂದು ಕಾರ್ಯವೂ ಯಜ್ಞವಾಗಿರಲಿ. ಸ್ವಾರ್ಥವಿಲ್ಲದ ಲೋಕಹಿತಕ್ಕಾಗಿ ಮಾಡುವ ಕೆಲಸವೇ ಯಜ್ಞ. ತನ್ನ ಕರ್ತವ್ಯವನ್ನು ಸಮಾಜದ ಕಲ್ಯಾಣಕ್ಕಾಗಿ ಮಾಡಿದಾಗ ಅದು ಪೂಜೆಯಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ತತ್ವವು ಕರ್ಮಯೋಗದ ಆಧಾರವಾಗಿದೆ. ಜ್ಞಾನವೇ ಅಜ್ಞಾನವನ್ನು ನಾಶ ಮಾಡುವ ದೀಪ. ಅಜ್ಞಾನವೇ ಮಾನವನ ಬಂಧನಕ್ಕೆ ಕಾರಣ. ಆತ್ಮಜ್ಞಾನವನ್ನು ಪಡೆದಾಗ ಮೋಹಕ್ಕೆ, ಭಯ ಮತ್ತು ಆಸೆಗಳಿಂದ ಮುಕ್ತಿಯಾಗಬಹುದು. ಶಿಕ್ಷಣ ಮತ್ತು ಆತ್ಮಚಿಂತನೆಯ ಮಹತ್ವವನ್ನು ಕೃಷ್ಣನು ಇಲ್ಲಿ ಎತ್ತಿ ಹಿಡಿಯುತ್ತಾನೆ. ನಿನ್ನ ಶತ್ರು ಹೊರಗೆ ಇಲ್ಲ, ಅದು ನಿನ್ನೊಳಗಿನ ಆಸೆ ಮತ್ತು ಕ್ರೋಧ. ಮಾನವನು ಹೊರಗಿನವರನ್ನು ಶತ್ರು ಎಂದು ಭಾವಿಸುತ್ತಾನೆ, ಆದರೆ ನಿಜವಾದ ಶತ್ರುಗಳು ಮನಸ್ಸಿನೊಳಗೆ ಇರುತ್ತವೆ. ಆಸೆ, ಕ್ರೋಧ, ಲೋಪ ಇವುಗಳನ್ನು ಜಯಿಸಿದವನೇ ನಿಜವಾದ ವಿಜಯಿ ಎಂದು ಕೃಷ್ಣನು ಹೇಳುತ್ತಾನೆ. ಭಕ್ತಿಯಿಂದ ಮಾಡಿದ ಅಲ್ಪವಾದರೂ ನನಗೆ ಪ್ರಿಯ. ಶ್ರೀಕೃಷ್ಣನಿಗೆ ಭಕ್ತಿಯೇ ಮುಖ್ಯ, ವೈಭವವಲ್ಲ. ಹಣ್ಣು, ಹೂವು ಅಥವಾ ನೀರನ್ನು ಭಕ್ತಿಯಿಂದ ಅರ್ಪಿಸಿದರೂ ಅದನ್ನು ಸ್ವೀಕರಿಸುತ್ತೇನೆ ಎಂಬುದು ದೇವರ ಕರುಣೆಯ ಪ್ರತೀಕ. ಇದು ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡುತ್ತದೆ. ಧರ್ಮದ ರಕ್ಷಣೆಗೆ ನಾನು ಅವತರಿಸುತ್ತೇನೆ. ಅಧರ್ಮ ಹೆಚ್ಚಾದಾಗ, ಸತ್ಯ ಮತ್ತು ನ್ಯಾಯ ಕುಸಿದಾಗ ದೇವತ್ವವು ಮಾನವ ರೂಪದಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಎಂಬ ಸಂದೇಶವನ್ನು ಈ ಉಕ್ತಿ ನೀಡುತ್ತದೆ. ಇದು ಮಾನವನಿಗೆ ಧರ್ಮದ ಮೇಲೆ ನಂಬಿಕೆ ಮೂಡಿಸುತ್ತದೆ. ಒಟ್ಟಿನಲ್ಲಿ ಶ್ರೀಕೃಷ್ಣನ ಉಕ್ತಿಗಳು ಕೇವಲ ಧಾರ್ಮಿಕ ಪಾಠಗಳಲ್ಲ, ಅವು ಜೀವನ ಮಾರ್ಗದರ್ಶಿಗಳು. ಅವು ಮಾನವನನ್ನು ಭಯದಿಂದ ಧೈರ್ಯಕ್ಕೆ, ಅಶಾಂತಿಯಿಂದ ಶಾಂತಿಗೆ, ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುತ್ತವೆ. ಇಂದಿನ ವೇಗದ ಮತ್ತು ಒತ್ತಡದ ಜೀವನದಲ್ಲೂ ಕೃಷ್ಣನ ಉಪದೇಶಗಳು ಅಷ್ಟೇ ಪ್ರಾಸಂಗಿಕವಾಗಿವೆ. ಅವನ ಮಾತುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನವೇ ಯೋಗವಾಗುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.